ರಾಯಬಾಗ್ ತಾಲೂಕಿನಿಂದ ಈ ಚುನಾವಣೆ ಮತ ಚಲಾವಣೆ ಮಾಡಲಿಕ್ಕೆ ರಾಯಬಾಗ್ ತಾಲೂಕಿನ ಮತದಾರರು ಬಂದಿದ್ದರು. ಆ ಮತದಾರರ ಡೆಲಿಗೇಷನ್ ಫಾರ್ಮನ್ನು 2 ದಿನ ಅವ್ರನ್ನ ಚುನಾವಣೆ ಮಾಡಲಿಕ್ಕಂತ ಕರ್ಕೊಂಡು ಬಂದುಬಿಟ್ಟು 2 ದಿನದಿಂದ ಇಫಾಕ್ ಹೋಟೆಲ್ನಲ್ಲಿ ಕೂಡಾಕಿ ರಾಯಬಾಗ್ ತಾಲೂಕಿನ ಅಭ್ಯರ್ಥಿಯಾದ ಅಪ್ಪಾಸಾಹೇಬ್ ಉಳ್ಗುಡೆ ಮತ್ತು BI ಕರೆನ್ನವರು ಏನು ಮತದಾರರಿಂದ ದಬ್ಬಾಳಿಕೆ ಮಾಡಿ ಅವ್ರನ್ನ ಡೆಲಿಗೇಷನ್ ಫಾರ್ಮನ್ನು ತೆಗೆದುಕೊಂಡು ಇಫಾ ಹೋಟೆಲ್ದಲ್ಲಿ ಕೂಡಾಕಿದ್ರು. ಆ ಇಫಾ ಹೋಟೆಲ್ದಲ್ಲಿ ಕೂಡಾಕಿದ ಕೆಲವು ಮತದಾರರು ಅಲ್ಲಿಂದ ತಪ್ಪಿಸ್ಕೊಂಡು ಇವತ್ತು ಏನು ರಾಯಬಾಗ್ ಅವರಿಗೆ ಸಂಬಂಧಪಟ್ಟ ಗ್ರಾಮಸ್ಥರಿಗೆ ಬಂದು ಸೇರಿದ್ರು. ಆ ನಂತರ ಅಲ್ಲಿ ಈ ವಿಷಯ ಗೊತ್ತಾದಾಗ ನಾವು ಇಫಾ ಹೋಟೆಲ್ಗೆ ಹೋದ್ವಿ. ಇಫಾ ಹೋಟೆಲ್ಗೆ ಹೋದ ಸಂದರ್ಭದಲ್ಲಿ ಅಲ್ಲಿ ಡೆಲಿಗೇಷನ್ ಫಾರ್ಮನ್ನು ಕೊಡಲಿಲ್ಲ. ಡೆಲಿಗೇಷನ್ ಫಾರ್ಮನ್ನು ಕೊಡದೆ ಇದ್ದಾಗ ನಾವು ಈ ಚುನಾವಣೆ ನಡೆಯುವ ಏನು ಈ ಇಲಾಖೆ ಇದೆ ಇದಕ್ಕೆ ಸಂಬಂಧಪಟ್ಟಂಥ ಕ್ಯಾಂಪ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ದೂರನ್ನು ದಾಖಲಿಸಿದ್ವಿ. ಹೀಗೆ ನಮ್ಮ ಡೆಲಿಗೇಷನ್ ಫಾರ್ಮನ್ನು ತಗೊಂಡಿದ್ದಾರೆ ಮತ್ತು ಚುನಾವಣೆ ಮಾಡಲಿಕ್ಕೆ ನಮ್ಮ ಮತದಾನ ಮಾಡಲಿಕ್ಕೆ ಬಿಡ್ತಾ ಇಲ್ಲ, ದಬ್ಬಾಳಿಕೆ ಮಾಡಿ ನಮ್ಮ ಇಫಾ ಹೋಟೆಲ್ನಲ್ಲಿ ಕೂಡ ಹಾಕಿದ್ರು. ಅದಕ್ಕಾಗಿ ನಾವು ಅಲ್ಲಿಂದ ಹೊರಬಂದು ದೂರು ಕೊಟ್ಟಿದ್ದಾರೆ ಆ ಮತದಾರರು. ಲಿಖಿತ ರೂಪದಲ್ಲಿ ದೂರು ಕೊಟ್ಟು ಅಲ್ಲಿಂದ ಈಗ ಆ ದೂರನ್ನು ತೆಗೆದುಕೊಂಡು ಚುನಾವಣಾ ಏನು ಈ PDCC ಚುನಾವಣೆ ಅಧಿಕಾರಿ ಇದ್ದಾರೆ ಅವ್ರಿಗೆ ಕೂಡ ದೂರನ್ನು ಕೊಡಲಿಕ್ಕೆ ನಮ್ಮವರು ಒಬ್ಬರು ಹೊರಗಡೆ ಹೋಗಿದ್ದಾರೆ. ಆ ಚುನಾವಣೆ ಈ ದೂರನ್ನು ಕೊಟ್ಟು ಈ ಚುನಾವಣೆಯ ರಾಯಬಾಗ್ ತಾಲೂಕಿನ ಸಂಬಂಧಿಸಿದಂತೆ ಏನು PDCC ಚುನಾವಣೆಗೆ ಆಗ್ತಾಯಿದೆ ಈ ಚುನಾವಣೆ ಇವತ್ತು ಇಲ್ಲಿಗೆ ತಡೆ ಹಿಡಿಬೇಕು ಮತ್ತು ಏಕದಮ್ ಸರಳ ರೀತಿಯಾಗಿ ಚುನಾವಣೆ ನಡೆಸಲಿಕ್ಕೆ ಮತ್ತೊಂದು ದಿನಾಂಕವನ್ನು ಘೋಷಣೆ ಮಾಡಿ ಚುನಾವಣಾ